ಹಲೋ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಗುಜರಾತ್ನ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಹಾಗೂ ವಿವಿಧ ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು 14/11/2024 ಪ್ರಾರಂಭವಾಗಿದ್ದು 1 ಗಂಟೆಯಿಂದ ಪ್ರಾರಂಭವಾಗಿದ್ದು 30/11/2024 ರಾತ್ರಿ 11 ಗಂಟೆಯಿಂದ 11:59 ಸಮಯ ಇರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು gpsc.gujarat.government.in ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಪ್ರಿಲಿಮಿನರಿ ಟೆಸ್ಟನ್ನು ಏಪ್ರಿಲ್ 2025 ನೀಡಲಾಗುತ್ತದೆ ಹಾಗೂ ಟೆಸ್ಟ್ ರಿಸಲ್ಟ್ಗಳನ್ನು ಆಗಸ್ಟ್ 2024 ಬರುತ್ತದೆ. ಇದೆಲ್ಲ ಮುಗಿದ ನಂತರ ಜನವರಿ 2026 ಇಂಟರ್ವ್ಯೂಗೆ ಕರೆ ನೀಡಲಾಗುತ್ತದೆ. ಇಂಟರ್ವ್ಯೂ ಮುಗಿದ ನಂತರ ಫೈನಲ್ ರಿಸಲ್ಟ್ ಅನ್ನು 10 ದಿನದ ನಂತರ ತಿಳಿಸಲಾಗುವುದು. ಇನ್ನು ಯಾವ್ಯಾವ ಹುದ್ದೆ ಇದೆ ಅಂತ ನೋಡೋದಾದರೆ, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಸಿವಿಲ್ನಲ್ಲಿ ಇರುತ್ತದೆ. ಕ್ಲಾಸ್ 2 ಅಂಡರ್ ನರ್ಮದಾ ವಾಟರ್ ರಿಸೋರ್ಸಸ್, ವಾಟರ್ ಸಪ್ಲೈ ಆ್ಯಂಡ್ ಕಲ್ಪುಸರ್ ಡಿಪಾರ್ಟ್ಮೆಂಟ್ನಲ್ಲಿ. ಈ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 250 ಹುದ್ದೆಗಳು ಖಾಲಿ ಇರುತ್ತವೆ. 250 ಹುದ್ದೆಗಳನ್ನು ಸ್ವಲ್ಪ ಕ್ಯಾಟಗರಿಗೆ ಮೀಸಲಾತಿ ನೀಡಲಾಗಿದ್ದು, ಜನರಲ್ ಕ್ಯಾಟಗರಿಗೆ 99 ಹುದ್ದೆಗಳು, EWS ಅಭ್ಯರ್ಥಿಗಳಿಗೆ 58 ಹುದ್ದೆಗಳು, SC/BC ಅಭ್ಯರ್ಥಿಗಳಿಗೆ 54 ಹುದ್ದೆಗಳು, SC ಅಭ್ಯರ್ಥಿಗಳಿಗೆ 24 ಹುದ್ದೆಗಳು, ST ಅಭ್ಯರ್ಥಿಗಳಿಗೆ 15 ಹುದ್ದೆಗಳು, ಒಟ್ಟು 250 ಹುದ್ದೆಗಳಾಗಿದ್ದು, ಈ ಹುದ್ದೆಗಳ ಜೊತೆಗೆ ಮಹಿಳೆಯರಿಗೆ 80 ಹುದ್ದೆಗಳನ್ನು ರಿಸರ್ವ್ ಮಾಡಲಾಗಿರುತ್ತದೆ ಹಾಗೂ 2 ಹುದ್ದೆಗಳನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ರಿಸರ್ವ್ ಮಾಡಲಾಗಿರುತ್ತದೆ ಹಾಗೂ ಇನ್ನು 22 ಹುದ್ದೆಗಳನ್ನು ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ಗೆ ರಿಸರ್ವ್ ಮಾಡಲಾಗಿರುತ್ತದೆ. ಇನ್ನು ಅದು ಯಾವ ರೀತಿ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ನೋಡುವುದಾದರೆ, ಹಾರ್ಡ್ ಆಫ್ ಹಿಯರಿಂಗ್ ಕೇಳಿಸಿಕೊಳ್ಳಲು ಆಗದೇ ಇರುವಂಥ ಅಭ್ಯರ್ಥಿಗಳಿಗೆ 9 ಹುದ್ದೆ, ಮೂವ್ಮೆಂಟ್ ಡಿಸಾರ್ಡರ್ ಒಂದು ಕೈ ಮೂವ್ ಆಗದೇ ಇರುವ ಅಥವಾ ಇಲ್ಲವೇ ಒಂದು ಕಾಲು ಮೂವ್ ಮಾಡಲು ಆಗದೇ ಇರುವಂಥ ಅಭ್ಯರ್ಥಿಗಳಿಗೆ, ಇಲ್ಲಾಂದರೆ ಈಗ ತಾನೇ ರಿಕವರಿ ಆಗುತ್ತಿರುವಂಥ ಅಭ್ಯರ್ಥಿಗಳಿಗೆ, ಆ್ಯಸಿಡ್ ಅಟ್ಯಾಕ್, ವಿಟಮಿನ್ಸ್ ಆ್ಯಂಡ್ ವೀಕ್, ಸ್ಪಿನಲ್ ಡಿಫಾರ್ಮಿಟಿ, ಸ್ಪಿನಲ್ ಇಂಜುರಿ ಇಂಥ ಅಭ್ಯರ್ಥಿಗಳಿಗೆ ಒಟ್ಟು 10 ಹುದ್ದೆಗಳನ್ನು ರಿಸರ್ವ್ಡ್ ಮಾಡಲಾಗಿರುತ್ತದೆ. ಇಂಟೆಲೆಕ್ಚುವಲ್ ಡಿಸಬಿಲಿಟಿ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಆ್ಯಂಡ್ ಮೆಂಟಲ್ ಇಲಿನೆಸ್, ಮಲ್ಟಿಪಲ್ ಡಿಸಬಿಲಿಟೀಸ್ ಇರುವಂಥ ಅಭ್ಯರ್ಥಿಗಳಿಗೆ ಒಟ್ಟು 3 ಹುದ್ದೆಗಳನ್ನು ರಿಸರ್ವ್ಡ್ ಮಾಡಲಾಗಿರುತ್ತದೆ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋಂಥವ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಅದರಲ್ಲಿ ವರ್ಕ್ ಫ್ರಮ್ ಹೋಮ್ ಮತ್ತು ಈ ಹುದ್ದೆಯ ಎಲ್ಲ ನೋಟಿಫಿಕೇಷನ್ಗಳನ್ನು ನೀಡಲಾಗಿರುತ್ತದೆ ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡುವುದಾದರೆ, ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಸಿವಿಲ್ಸ್ ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಅವರಿಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇರಬೇಕಾಗಿದ್ದು, ಜೊತೆಗೆ ಅಡ್ವೊಕೇಟ್ ನಾಲೆಡ್ಜ್ ಕೂಡ ಇರಬೇಕಾಗಿರುತ್ತದೆ. ಗುಜರಾತ್ ಅಥವಾ ಹಿಂದಿ ಎರಡೂ ಅಡ್ವೊಕೇಟ್ ನಾಲೆಡ್ಜ್ ಇದ್ದರೂ ಓಕೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಾಸಿಕ 44,000ದಿಂದ 1,42,000 ವೇತನವಿರುತ್ತದೆ ಹಾಗೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳ ವಯಸ್ಸು 35 ಅಥವಾ 35 ವರ್ಷ ಒಳಗಿರುವಂಥ ಅಭ್ಯರ್ಥಿಗಳು ಆಗಿರಬೇಕು ಹಾಗೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, EWS, SC/BC ಹಾಗೂ SC ಮತ್ತು ST ಕ್ಯಾಟಗರಿಗೆ 5 years ಅಂದರೆ ಮ್ಯಾಕ್ಸಿಮಮ್ 45 ವರ್ಷ, ಇದು ಗಂಡು ಮಕ್ಕಳಾಗಿರಬೇಕು. ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಫಿಮೇಲ್ ಅಭ್ಯರ್ಥಿಯಾಗಿದ್ದಲ್ಲಿ 5 ವರ್ಷ, ಮ್ಯಾಕ್ಸಿಮಮ್ 45 ವರ್ಷ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. EWS, SC/BC, SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗೆ ಮಹಿಳೆಯ ಅಭ್ಯರ್ಥಿಯಾಗಿದ್ದು ಒರಿಜಿನಲ್ ಗುಜರಾತ್ನ ಅಭ್ಯರ್ಥಿಯಾಗಿರಬೇಕು. ಅಂಥ ಅಭ್ಯರ್ಥಿಗಳಿಗೆ 10 years ಏಜ್ ರಿಲ್ಯಾಕ್ಸೇಷನ್ ಇದ್ದು
ಫಿಸಿಕಲಿ ಡಿಸೇಬಲ್ನ ಅಭ್ಯರ್ಥಿಗಳಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಈ ಕೊನೆಯಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನೋಡಬೇಕಾದ ವಿಷಯವೇನೆಂದರೆ, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಫೀಸನ್ನು ನೋಡುವುದಾದರೆ, ಜನರಲ್ ಕ್ಯಾಟಗರಿ ಅಥವಾ ಅನ್ರಿಸರ್ವ್ಡ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಪ್ಲಸ್ ಅಪ್ಲಿಕೇಬಲ್ ಪೋಸ್ಟಲ್ ಚಾರ್ಜಸ್ ಆರ್ ಆನ್ಲೈನ್ ಪೇಮೆಂಟ್ 100 ರೂಪಾಯಿ ಪ್ಲಸ್ ಸರ್ವಿಸ್ ಚಾರ್ಜಸ್ ಇರುತ್ತದೆ. ರಿಸರ್ವೇಷನ್ ಕ್ಯಾಟಗರಿ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ನ ಗುಜರಾತ್ನ ಅಭ್ಯರ್ಥಿಗಳಿಗೆ ಎಕ್ಸ್ ಸರ್ವಿಸ್ ಮ್ಯಾನ್, ಪರ್ಸನ್ ವಿತ್ ಡಿಸಬಿಲಿಟಿ ಇರುವಂಥ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ನಾವು ನೀಡಿರುವ ಮಾಹಿತಿ ನಿಮಗೆ ಏನಾದರೂ ಅರ್ಥವಾಗಿಲ್ಲ ಎಂದರೆ ಈ ಹುದ್ದೆಯ ನೋಟಿಫಿಕೇಷನ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡಲಾಗಿರುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ನಮ್ಮ ವಿಡಿಯೋ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊತ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.